ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ಎಲ್ಲೆಡೆ ಕೂಡ ಅನ್ನಛತ್ರದ ಬಗ್ಗೆ, ಬ್ರಹ್ಮಕಲಶೋತ್ಸವದ ಬಗ್ಗೆ ನಿರಂತರವಾಗಿ ಮಾತುಗಳು ಬರ್ತಾ ಇದ್ದಾರೆ. ದಿನನಿತ್ಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸಿ, ಅನ್ನಪ್ರಸಾದವನ್ನು ಸ್ವೀಕರಿಸಿ, ಇಂತಹ ಅದ್ಭುತ ಅನ್ನಛತ್ರವನ್ನ ನೋಡಿ ಕಣ್ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅನ್ನಛತ್ರದಲ್ಲಿ ಒಂದು ವಿಶೇಷವಾದಂತಹ ಒಂದು ಅವಕಾಶವನ್ನ ಅಥವಾ ಒಂದು ಸೇವೆಯನ್ನ ಮಾಡಲಿಕ್ಕೆ ಜನರಿಗೊಂದು ಅವಕಾಶವನ್ನ ಅಥವಾ ಭಕ್ತರಿಗೊಂದು ಅವಕಾಶವನ್ನ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿ ದೇವಸ್ಥಾನದವರು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಮುಷ್ಟಿ ಅಕ್ಕಿ ಅನೇಕರಿಗೆ ಅನ್ನ ಸಂತರ್ಪಣೆ, ಶ್ರೀ ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಿ ಅಥವಾ ಬ್ರಹ್ಮಕಲಶೋತ್ಸವದಲ್ಲಿ ಅನ್ನ ಸಂತರ್ಪಣೆ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಒಂದು ಅಂಗ. ಅಂತ ಸಂದರ್ಭದಲ್ಲಿ ಅನೇಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನ ನೀಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರನೇ ಮುಷ್ಟಿ ಅಕ್ಕಿ ಅನ್ನುವಂತಹ ಒಂದು ವಿಶೇಷ ಸೇವೆಯನ್ನ ಅನ್ನಛತ್ರದ ಮೂಲಕ ಜನಗಳ ಸೇವೆಗೆ ಅವಕಾಶವನ್ನ ನೀಡಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನಮ್ಮ ಜೊತೆಗೆ ವಿನಾಯಕರಿದ್ದಾರೆ. ಅನೇಕ ಸಮಾಜ ಸೇವೆಯನ್ನ ಮಾಡ್ತಾ ಜನಗಳಲ್ಲಿ ಒಂದು ರೀತಿಯ ಆಶಾಭಾವನೆಯನ್ನ ಮೂಡಿಸಿದಂತ ವ್ಯಕ್ತಿ. ಸರ್ ನಮಸ್ತೆ. ನಮಸ್ತೆ. ಅತ್ಯಂತ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನೀವು. ನಿಮ್ಮ ಮೂಲಕ ಅನೇಕ ಸಮಾಜ ಸೇವೆಗಳು ನಡೆದಿದೆ. ಆರಂಭದಲ್ಲಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬ್ರಹ್ಮಕಲಶೋತ್ಸವ ನಡೀತಾ ಇದೆ, ಉಜಿರೆ ಬ್ರಹ್ಮಕಲಶೋತ್ಸವ ಒಂದು ರೀತಿಯ ಉಜಿರೆಗೆ ಒಂದು ರೀತಿಯ ಹಬ್ಬ ಅನ್ನುವಂತ ರೀತಿಯಲ್ಲಿ ಒಂದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಏನ್ ಹೇಳಿಕ್ಕೆ ಬಯಸ್ತೀರಿ? ಖಂಡಿತ ಉಜಿರೆ ಅನ್ನುವಂಥದ್ದು ಆ ಹೆಸರು ಒಂದು ವಿಶೇಷವೇ. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಲಿ ಅದೊಂದು ಮಾದರಿಯಾಗಿ ಅದು ಅನೇಕ ವರ್ಷಗಳಿಂದ ನಡೆದು ಬಂದಿದೆ. ಈಗ ಏನು ಬ್ರಹ್ಮಕಲಶ 3 ತಾರೀಕಿಂದ 11 ತಾರೀಕಿನವರೆಗುಂಟು. ಪ್ರತಿಯೊಂದು ಸ್ಟೆಪ್ನಲ್ಲಿಯೂ ಕೂಡ ಅದು ವಿಶೇಷತೆ ಕಾಣ್ತಾ ಉಂಟು. ಇವತ್ತು ನಾನೊಂದು 30 ವರ್ಷಗಳ ಮೊದಲು ಸ್ಪೈನಲ್ ಇಂಜುರಿ ಆಗಿ ಬಿದ್ದರೂ ಕೂಡ ಒಂದಷ್ಟು ಉಜಿರೆಯಲ್ಲೇ ನಾನು 35 ವರ್ಷಗಳ ಹಿಂದೆ ವ್ಯವಹಾರ ಮಾಡಿ ಏನು ಸಂತೃಪ್ತ ಜೀವನದ ಆ ಸಂದರ್ಭದಲ್ಲಿ ನನ್ನದು ಕೆಳಭಾಗ ಹೋಗಿರ್ಬೋದಷ್ಟೇ ಹೊರತು ಅನ್ಯಾನ್ಯ ಸಂಬಂಧ ಇರುವಂಥದ್ದು ಉಜಿರೆಯಲ್ಲಿ. ಆದ ಕಾರಣ ಇಲ್ಲಿಯ ಹಿರಿಯ ಕಾರ್ಯಕರ್ತರೆಲ್ಲರೂ ನನಗೆ ಮಾದರಿ. ಇವತ್ತಿನ ಈ ಕಾರ್ಯಕ್ರಮದ ಅಥವಾ ಸುಪ್ರಸಾದ ಭೋಜನಾಲಯ ಏನುಂಟು, ಇದರ ಕಲ್ಪನೆ ಇರ್ಬೋದು, ಅದು ಮೋಹನ್ ಇರ್ಬೋದು, ಅಥವಾ ಅವರ ಇಡೀ ತಂಡ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಉಂಟು. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಇದು ನನ್ನ ಊರಿದ್ದೆ ಅಂತ ಆದರೂ ಕೂಡ ಇವತ್ತು ನಾರವಿಂದ 8 ವರ್ಷಗಳ ಮೊದಲು ಸ್ಪೈನಲ್ ಇಂಜುರಿ ಆಗಿ ಬಂದಂಥ ಕೃಷ್ಣಪ್ಪ ಪರವ ಇದ್ದಾರೆ. ಅವರು ವಿಶೇಷವಾಗಿ ಬೆನ್ನು ಮೂಳೆ ಮುರಿದು ಮತ್ತೆ ಅಪ್ಡೇಟ್ ಆಗಿ ಒಂದಷ್ಟು ಮಂದಿಯ ಮನೆಗಳಿಗೆ ಹೋಗಿ ಜೀವನ ಸ್ಫೂರ್ತಿಯನ್ನು ಕೊಡುವಂಥವ್ರು. ಅವರು ಕೂಡ ಇವತ್ತು ಈ ಸುಪ್ರಸಾದ ಭೋಜನಾಲಯದಲ್ಲಿ ಅನ್ನಪೂರ್ಣೇಶ್ವರಿಯ ಪ್ರಸಾದ ತೆಕ್ಕೊಂಡು ಮತ್ತೆ ಇಲ್ಲಿಯೂ ಕೂಡ ಮುಷ್ಟಿ ಅಕ್ಕಿ ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ. ಖುಷಿಯ ಸಂತೋಷ ಅವರಿಗೂ ಕೂಡ. ಯಾಕಂದರೆ ವಿನಾಯಕರು ಸಿಕ್ಕಿದ ಕಾರಣ ಇಲ್ಲಿ ಬರಲಿಕ್ಕಾಯಿತು ಅಂತ. ಯಾಕಂದರೆ ನಿನ್ನೆ ನನ್ನ ಅನುಭವ ಕೂಡ ಅದೇ ಇತ್ತು. ಯಾಕಂದರೆ ನಾನು ನಿನ್ನೆ ರಾತ್ರಿ ಬಂದಿದ್ದೇನೆ. ಮೋಹಣ್ಣನ ಆ ಒಂದು ಪ್ರಾರ್ಥನೆ ಮತ್ತು ಅವರು ಏನು ವಿಶ್ ಮಾಡಿದ್ದಾರೆ ಅದು ನನ್ನನ್ನು ಪ್ರೇರೇಪಿಸಿದೆ. ಅದೇ ರೀತಿಯಲ್ಲಿ 11 ವರ್ಷಗಳ ಹಿಂದೆ ಬೆನ್ನು ಮೂಳೆ ಮುರಿತಕ್ಕೊಳಗಾದವರು ಕಿಟ್ಟ ಮಲೆಕುಡಿಯ ಅಂತ ಇದ್ದಾರೆ. ಅವರು ಇಬ್ಬರು ಕೂಡ ಖುಷಿಯ ಬದುಕಿರೋ ಒಟ್ಟಿಗೆ ಬೇರೆ ಬೇರೆ ಬ್ರಹ್ಮಕಲಶಗಳಿಗೂ ಕೂಡ ಹೋಗ್ತಾ ಇದ್ದಾರೆ. ಯಾಕಂದರೆ ವೇಣೂರಲ್ಲಿ ಮುಗಿಸಿ ಬಂದಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ. ಆದ ಕಾರಣ ನನ್ನೊಟ್ಟಿಗೆ ಒಂದಷ್ಟು ಸಮಯ ಕಳಿಬೇಕು ಅಂತ ಇದ್ದಾರೆ. ಆದ ಕಾರಣ ಅವರಿಗೂ ಕೂಡ ಆ ಪರಮಾತ್ಮ ಜನಾರ್ದನ ಸ್ವಾಮಿ ಏನು ಉತ್ತರೋತ್ತರ ಶ್ರೇಯಸ್ಸು ಸಿಗಬೇಕು, ಅವರ ಯೋಚನೆ, ಅವರ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರಬೇಕು ಅಂತ. ಅದೇ ರೀತಿ ಯಾರೆಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದಾರೆ, ಯಾರೆಲ್ಲ ಯೋಚನೆಯಲ್ಲಿ ಇವತ್ತು ಟೀಮಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಜನಾರ್ದನನ ಕೃಪೆ ಯಾವತ್ತೂ ಇರಬೇಕು ಅಂತ ನನ್ನ ಆಶಯ. ಅನೇಕರು ಬ್ರಹ್ಮಕಲಶೋತ್ಸವಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಈ ಅನ್ನಛತ್ರವನ್ನು ನೋಡ್ಲಿಕ್ಕೆ ಅನೇಕರು ಬರ್ತಾ ಇದ್ದಾರೆ. ಖಂಡಿತ ವಿಭಿನ್ನ ಶೈಲಿ. ನಾನು ಹೇಳಿದ್ರೆ ಅದು ದೇವಸ್ಥಾನದ ಇರ್ಬೋದು, ಅಥವಾ ಭೋಜನ ಇರ್ಬೋದು, ಅಥವಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ವೈದಿಕ ಕಾರ್ಯಕ್ರಮಗಳು ಇರ್ಬೋದು. ಇವತ್ತು ಬ್ರಹ್ಮರಥ, ವಿಜಯರಥ, ವಿಜಯ ಗೋಪುರ ಮತ್ತು ಬ್ರಹ್ಮರಥ, ಪುಷ್ಪರಥ ಇದು ಎಲ್ಲ ಒಟ್ಟಿಗೆ ಕೂಡಿ ಬಂದಂತಹ ಕ್ಷಣ. ಅದರಲ್ಲಿ ಭಾಗವಹಿಸಲಿಕ್ಕೆ ನಾವು ಖುಷಿ ಪಡ್ತೇವೆ. ಮತ್ತು ಆ ಜನಾರ್ದನನ ಆಶೀರ್ವಾದದಿಂದಲೇ ನಾವು ಒಟ್ಟಾಗಿದ್ದೇವೆ ಅಂತ ಹೇಳ್ಬೋದು. ಅಷ್ಟು. ಈ ಅನ್ನಛತ್ರಕ್ಕೆ ಬರುವಂತ ಸಂದರ್ಭದಲ್ಲಿ ಏನ್ ಅನಿಸ್ತು ತಮಗೆ? ಯಾವ ರೀತಿಯಾಗಿ ಇದು ಅನ್ನಛತ್ರ ಅಲ್ಲ, ಇದೊಂದು ಅರಮನೆ ಅಂತ ಕಾಣ್ತು. ಅಲ್ಲಿ ಆನೆಗಳು, ಜೀವಂತ ಆನೆ ನಿಂತಾಗೆ ಖಂಡಿತ ಖುಷಿ ಪಟ್ಟಿದ್ದೇವೆ. ಮತ್ತೆ ಇಲ್ಲಿಯ ಸ್ವಚ್ಛತೆ ಮತ್ತು ವ್ಯವಸ್ಥಿತವಾದಂತ ಏನು ಬಡಿಸುವ ರೀತಿ ಆ ಟೀಮ್ಗಳಿಗೆ ಕೊಡುವಂಥದ್ದು. ಯಾಕಂದ್ರೆ ರಾಮಚಂದ್ರ ಶೆಟ್ಟರ ಆ ಗರಡಿಯಲ್ಲಿ ನಾನು ಕೂಡ 30 ವರ್ಷದ ಹಿಂದೆ ಪಳಗಿದವನೇ. ಆದ ಕಾರಣ ಇವತ್ತು ಈ ಸ್ಥಿತಿ ಇರ್ಬೋದು. ಅಂತೂ ಅವರನ್ನೆಲ್ಲರನ್ನು ಕಾಣುವಾಗ ನಾನು ಕೂಡ ಅವರೊಟ್ಟಿಗೆ ಇನ್ವಾಲ್ವ್ಮೆಂಟ್ ಆದ ಖುಷಿಯಲ್ಲಿದ್ದೇನೆ. ಎಸ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ
ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.